ಬಿಜೆಪಿಗೆ ಮರಳಿ ಜನಾರ್ದನ್ ರೆಡ್ಡಿ ಅವರು ಸೇರ್ಪಡೆಯಾಗಿದ್ದಾರೆ. ನಮ್ಮ ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಹೆಂಡತಿ ಆದಂಥ ಲಕ್ಷ್ಮೀ ಅರುಣ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಇವಾಗ ಮತ್ತೆ ಪಕ್ಷಕ್ಕೆ ಮರಳಿದ್ದೀರಾ. ಸೊ ಒಂದು ರೀತಿ ದೊಡ್ಡ ಕಷ್ಟವನ್ನೇ ಅನುಭವಿಸಿದ್ದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಏನು ಅನ್ನಿಸ್ತಾ ಇದೆ ಮೇಡಮ್, ಮತ್ತೆ ಮರಳಿ ಮನೆಗೆ ಬಂದಿದ್ದು? ಮಾತೃಪಕ್ಷಕ್ಕೆ ಮರಳಿ ಬಂದಿದ್ದು ತುಂಬ ಸಂತೋಷ ಅನ್ನಿಸ್ತಾ ಇದೆಮ್ಮ. 13 ವರ್ಷಗಳ ಅನಂತರ ಮತ್ತೆ ಈ ರೀತಿ ಆಫೀಸ್ಗೆ ಬಂದು ಈ ಥರ ಎಲ್ಲ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಪಾಲ್ಗೊಂಡಿದ್ದು ತುಂಬ ಸಂತೋಷ ಅನಿಸ್ತಾ ಇದೆ ನನಗೆ. ಲೋಕಸಭಾ ಚುನಾವಣೆ ಇದೆ. ಸೊ ತಾವು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ನಿಂತಿದ್ರ, ಬಟ್ ಸೋತ್ರ. ಸೊ ಈಗ ಲೋಕಸಭಾ ಚುನಾವಣೆ ಇದೆ. ಸೊ ಪಕ್ಷದ ವತಿಯಿಂದ ಯಾವ ರೀತಿ ಕೆಲಸ ಆಗುತ್ತೆ? ಯಾಕಂದ್ರೆ ಕೇವಲ ಗಂಗಾವತಿ ಅಥವಾ ಕೇವಲ ಕೊಪ್ಪಳ ಮಾತ್ರ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಬಹಳ ತುಂಬಾ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಯಾವ ರೀತಿ ಪ್ಲಸ್ ಆಗುತ್ತೆ ಇದು ಬಿಜೆಪಿಗೆ ಅಂತ? ತುಂಬ ಪ್ಲಸ್ ಆಗುತ್ತಮ್ಮ. ಯಾಕಂದರೆ ನೀವೇ ಎಲ್ಲ ನೋಡಿದಿರಿ, ಪಕ್ಷ ಸಂಘಟನೆ ಮಾಡಿದಾಗ ಎಷ್ಟೊಂದು ಕಾರ್ಯಕರ್ತರಿದ್ದೀರಿ ಜೊತೆಯಲ್ಲಿ ಅಂತ. ಅದೆಲ್ಲ ಪ್ಲಸ್ ಆಗುತ್ತೆ. ಪಕ್ಷಕ್ಕೆ ತುಂಬ ಆನೆ ಬಲ ಬಂದಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಈಗ ಶ್ರೀರಾಮುಲು ಅವರು ಅಂದಿದ ತಕ್ಷಣ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅಂದಿದ ತಕ್ಷಣ ದೊಡ್ಡ ಕೂಗು ಬಂತು. ಅಂದ್ರೆ ಅವರಿಬ್ಬರ ಸ್ನೇಹ ಅಷ್ಟು ದೊಡ್ಡದು. ಸೊ ಬಹಳ ದೂರ ಆಗಿದ್ರು, ಈಗ ಮತ್ತೆ ಹತ್ರ ಆಗ್ತಾ ಇದ್ದಾರೆ. ಸೊ ಚುನಾವಣೆಗೆ ಅವರು ಕೂಡ ನಿಂತಿದ್ದಾರೆ. ಯಾವ ರೀತಿ ತಾವು ಕೂಡ ಕೆಲಸ ಮಾಡ್ತೀರಾ ಅಥವಾ ಹೋರಾಡ್ತೀರಾ, ಹೇಗೆ ಅಂತ? ಖಂಡಿತ ಪಕ್ಷದಗೋಸ್ಕರ ಕೆಲಸ ಮಾಡ್ತೀನಿ ನಾನು. ಕಾರ್ಯಕರ್ತರಿಗೆ ಏನು ಹೇಳ್ತೀರಾ? ಯಾಕಂದ್ರೆ ದೂರ ಆಗಿದ್ರ ಮತ್ತು ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ತಮ್ಮ ಜೊತೆಯಲ್ಲಿ ಬಂದಿದ್ರು. ಈಗ ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಕಾರ್ಯಕರ್ತರೆಲ್ಲ ನಮ್ಮ ಜೊತೆಯಲ್ಲಿ ಬಿಜೆಪಿ ಜೊತೆಗೆ ಖಂಡಿತ ಪಕ್ಷದಗೋಸ್ಕರ ಕೆಲಸ ಮಾಡ್ತಾರೆ ಎಲ್ಲರೂ. ಈಗ ಮುಂದಿನ ಒಂದು ಹೋರಾಟ ಯಾವ ರೀತಿ ಇರುತ್ತೆ? ಮುಂದೆ ಇನ್ನೂ ಕೂಡ ಚುನಾವಣೆ ಬರ್ಲಿಕ್ಕೆ 4 ವರ್ಷ ಇದೆ. ಜೊತೆಯಲ್ಲಿ ಸರ್ಕಾರದ ವೈಫಲ್ಯಗಳು ಅದು ಇದು ಅನ್ನೋಂಥದ್ದು ಕೂಡ ಇದೆ. ಸೊ ಸರ್ಕಾರದ ನಿಟ್ಟಿನಲ್ಲಿ ಹೋರಾಟ ಅಥವಾ ಯಾವ ರೀತಿ ಇರುತ್ತೆ? ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆಗಳು ಬರುತ್ತೋ ಅದ್ರ ಬಗ್ಗೆ ಹೋರಾಟ ಮಾಡ್ಕೊಂತ ಹೋಗ್ತೇವೆ. ಇದಿಷ್ಟು ಲಕ್ಷ್ಮೀ ಅರುಣ ಅವರ ಮಾತು. ಕ್ಯಾಮ್ ಪರ್ಸನ್ ಯೋಗೇಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಬಿಜೆಪಿಗೆ ಮರಳಿ ಜನಾರ್ದನ್ ರೆಡ್ಡಿ ಅವರು ಸೇರ್ಪಡೆಯಾಗಿದ್ದಾರೆ. ನಮ್ಮ ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಹೆಂಡತಿ ಆದಂಥ ಲಕ್ಷ್ಮೀ ಅರುಣ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಇವಾಗ ಮತ್ತೆ ಪಕ್ಷಕ್ಕೆ ಮರಳಿದ್ದೀರಾ. ಸೊ ಒಂದು ರೀತಿ ದೊಡ್ಡ ಕಷ್ಟವನ್ನೇ ಅನುಭವಿಸಿದ್ದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಏನು ಅನ್ನಿಸ್ತಾ ಇದೆ ಮೇಡಮ್, ಮತ್ತೆ ಮರಳಿ ಮನೆಗೆ ಬಂದಿದ್ದು? ಮಾತೃಪಕ್ಷಕ್ಕೆ ಮರಳಿ ಬಂದಿದ್ದು ತುಂಬ ಸಂತೋಷ ಅನ್ನಿಸ್ತಾ ಇದೆಮ್ಮ. 13 ವರ್ಷಗಳ ಅನಂತರ ಮತ್ತೆ ಈ ರೀತಿ ಆಫೀಸ್ಗೆ ಬಂದು ಈ ಥರ ಎಲ್ಲ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಪಾಲ್ಗೊಂಡಿದ್ದು ತುಂಬ ಸಂತೋಷ ಅನಿಸ್ತಾ ಇದೆ ನನಗೆ. ಲೋಕಸಭಾ ಚುನಾವಣೆ ಇದೆ. ಸೊ ತಾವು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ನಿಂತಿದ್ರ, ಬಟ್ ಸೋತ್ರ. ಸೊ ಈಗ ಲೋಕಸಭಾ ಚುನಾವಣೆ ಇದೆ. ಸೊ ಪಕ್ಷದ ವತಿಯಿಂದ ಯಾವ ರೀತಿ ಕೆಲಸ ಆಗುತ್ತೆ? ಯಾಕಂದ್ರೆ ಕೇವಲ ಗಂಗಾವತಿ ಅಥವಾ ಕೇವಲ ಕೊಪ್ಪಳ ಮಾತ್ರ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಬಹಳ ತುಂಬಾ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಯಾವ ರೀತಿ ಪ್ಲಸ್ ಆಗುತ್ತೆ ಇದು ಬಿಜೆಪಿಗೆ ಅಂತ? ತುಂಬ ಪ್ಲಸ್ ಆಗುತ್ತಮ್ಮ. ಯಾಕಂದರೆ ನೀವೇ ಎಲ್ಲ ನೋಡಿದಿರಿ, ಪಕ್ಷ ಸಂಘಟನೆ ಮಾಡಿದಾಗ ಎಷ್ಟೊಂದು ಕಾರ್ಯಕರ್ತರಿದ್ದೀರಿ ಜೊತೆಯಲ್ಲಿ ಅಂತ. ಅದೆಲ್ಲ ಪ್ಲಸ್ ಆಗುತ್ತೆ. ಪಕ್ಷಕ್ಕೆ ತುಂಬ ಆನೆ ಬಲ ಬಂದಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಈಗ ಶ್ರೀರಾಮುಲು ಅವರು ಅಂದಿದ ತಕ್ಷಣ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅಂದಿದ ತಕ್ಷಣ ದೊಡ್ಡ ಕೂಗು ಬಂತು. ಅಂದ್ರೆ ಅವರಿಬ್ಬರ ಸ್ನೇಹ ಅಷ್ಟು ದೊಡ್ಡದು. ಸೊ ಬಹಳ ದೂರ ಆಗಿದ್ರು, ಈಗ ಮತ್ತೆ ಹತ್ರ ಆಗ್ತಾ ಇದ್ದಾರೆ. ಸೊ ಚುನಾವಣೆಗೆ ಅವರು ಕೂಡ ನಿಂತಿದ್ದಾರೆ. ಯಾವ ರೀತಿ ತಾವು ಕೂಡ ಕೆಲಸ ಮಾಡ್ತೀರಾ ಅಥವಾ ಹೋರಾಡ್ತೀರಾ, ಹೇಗೆ ಅಂತ? ಖಂಡಿತ ಪಕ್ಷದಗೋಸ್ಕರ ಕೆಲಸ ಮಾಡ್ತೀನಿ ನಾನು. ಕಾರ್ಯಕರ್ತರಿಗೆ ಏನು ಹೇಳ್ತೀರಾ? ಯಾಕಂದ್ರೆ ದೂರ ಆಗಿದ್ರ ಮತ್ತು ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ತಮ್ಮ ಜೊತೆಯಲ್ಲಿ ಬಂದಿದ್ರು. ಈಗ ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಕಾರ್ಯಕರ್ತರೆಲ್ಲ ನಮ್ಮ ಜೊತೆಯಲ್ಲಿ ಬಿಜೆಪಿ ಜೊತೆಗೆ ಖಂಡಿತ ಪಕ್ಷದಗೋಸ್ಕರ ಕೆಲಸ ಮಾಡ್ತಾರೆ ಎಲ್ಲರೂ. ಈಗ ಮುಂದಿನ ಒಂದು ಹೋರಾಟ ಯಾವ ರೀತಿ ಇರುತ್ತೆ? ಮುಂದೆ ಇನ್ನೂ ಕೂಡ ಚುನಾವಣೆ ಬರ್ಲಿಕ್ಕೆ 4 ವರ್ಷ ಇದೆ. ಜೊತೆಯಲ್ಲಿ ಸರ್ಕಾರದ ವೈಫಲ್ಯಗಳು ಅದು ಇದು ಅನ್ನೋಂಥದ್ದು ಕೂಡ ಇದೆ. ಸೊ ಸರ್ಕಾರದ ನಿಟ್ಟಿನಲ್ಲಿ ಹೋರಾಟ ಅಥವಾ ಯಾವ ರೀತಿ ಇರುತ್ತೆ? ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆಗಳು ಬರುತ್ತೋ ಅದ್ರ ಬಗ್ಗೆ ಹೋರಾಟ ಮಾಡ್ಕೊಂತ ಹೋಗ್ತೇವೆ. ಇದಿಷ್ಟು ಲಕ್ಷ್ಮೀ ಅರುಣ ಅವರ ಮಾತು. ಕ್ಯಾಮ್ ಪರ್ಸನ್ ಯೋಗೇಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.